ಸರ್, ಈಗ ಶಿವಣ್ಣ ಅವರು ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಂಡು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಸೊ ಮತ್ತೆ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ವಿಡಿಯೋಸ್ ಅವರು ಶೂಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತ ವೈರಲ್ ಆಗ್ತಿದೆ. ಸೊ ಮತ್ತೆ ಸಿನಿಮಾ ರಂಗದಲ್ಲಿ ನೀವು ಯಾವತ್ತಾದ್ರೂ ಇಲ್ಲ, ಶಿವಣ್ಣ ನನಗೆ ತುಂಬಾ ಆತ್ಮೀಯರು ಅಂದ್ರೆ ತುಂಬಾ ಆತ್ಮೀಯರು. ಆಮೇಲೆ ನಾನು ಆಲ್ರೆಡಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ನಾನು ಡೈರೆಕ್ಟರ್ ಆಗೋದ್ರಲ್ಲಿ ತುಂಬಾ ಒಂದು ಕೀ ರೋಲ್ ಅಂದ್ರೆ ಶಿವಣ್ಣ ಒಂದು ಪ್ರಮುಖ ಪಾತ್ರ ಅವ್ರದ್ದು. ಅಂಥವ್ರು ಮಾಡಿದ ಸಿನಿಮಾ ಅಷ್ಟಾಗಿ ಹೋಗಲಿಲ್ಲ ನನಗೆ. ಅದೊಂದು ಮನ್ಸಲ್ಲಿ ಫೀಲಿಂಗ್ ಇದೆ, ಒಂದು ಒಳ್ಳೆ ಹಿಟ್ ಸಿನಿಮಾ ಮಾಡಬೇಕು ಅಂತ. ಅದೇ ಹೇಳದ್ಮೇಲೆ ಸಕ್ಸಸ್ ನಾವು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಆ ಥರದ್ದು ಏನಾರ ಮಾಡಬೇಕು ಅಂತ ಒಂದು ಆಸೆ ಇದೆ. ನೋಡೋಣ, ಅವ್ರಿಗಿರೋ ಕಮಿಟ್ಮೆಂಟ್, ಅವ್ರಿಗಿರೋ ಹೆಲ್ತ್ ಇಶ್ಯೂ ಎಲ್ಲ ನೋಡ್ಕೊಂಡು ಇವತ್ತೆಲ್ಲ ನಾಳೆ ಆಗುತ್ತೆ. ಅವ್ರೇನು ಬೇರೆಯವರಲ್ಲ, ಬೇರೆಯವ್ರ ಥರ ನಾನು ಇಲ್ಲ ಸಿನಿಮಾ ಹೋಗಿ ನಾಳೆ ಮಾಡಿ ಅಂತಂದರೆ ಅದು ಮಾಡೋಣ ಬಿಡೋ ಅಂತಾರೆ. ನನಗೆ ಮನ್ಸಿಗೆ ಬರ್ಬೇಕು ಆ ಥರದ್ದು. ನೋಡೋಣ, ಆ ಥರ ಏನಾದರೂ ಭಗವಂತ ಪ್ರೇರೇಪಣೆ ಇದ್ದರೆ 100% ಮಾಡ್ತೀನಿ. ಓಕೆ ಸರ್, ಅಪ್ಪು ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಜೊತೆಯವರಾಗಿರ್ಬೋದು, ಪುರಿ ಜಗನ್ನಾಥ್ ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಅನ್ಸುತ್ತೆ. ಕನ್ನಡ ಬರಲ್ಲ, ತೆಲುಗು ಅಲ್ಲೇನೆ ಮಾತಾಡ್ತಿದ್ರು. ತೆಲುಗು ಕನ್ವರ್ಸೇಷನ್ ಎಲ್ಲ ಹೆಂಗಿರ್ತಿತ್ತು ಸರ್? ತೆಲುಗು ಮಾತಾಡೋರು ನಮ್ಮ ಜೊತೆ, ಇಂಗ್ಲೀಷ್ ಮಾತಾಡೋರು ಅಪ್ಪು ಅವ್ರ ಜೊತೆ. ಅಪ್ಪು ಅವ್ರಿಗೂ ಸ್ವಲ್ಪ ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ. ನಾನು ಅವ್ರು ಕನ್ನಡ ಸ್ವಲ್ಪ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಆಲ್ ಕೆಲವು ವರ್ಡ್ ಎಲ್ಲ ಕನ್ನಡ ಇರುತ್ತೆ, ಲಿಪಿ ಎಲ್ಲ ಆಲ್ಮೋಸ್ಟ್ ಆಲ್ ಕನ್ನಡಕ್ಕೆ ಸಿಮಿಲಾರಿಟಿ ತೆಲುಗು. ಪುರಿ ಜಗನ್ನಾಥ್ ಕನ್ನಡ ಸ್ವಲ್ಪ ಅರ್ಥ ಆಗೋದು, ಬಟ್ ನಾನು ತೆಲುಗಲ್ಲೇ ಇಂಟ್ರಾಕ್ಟ್ ಮಾಡ್ತಿದ್ದೆ. ನಂಗೆ ತೆಲುಗು ಬರುತ್ತೆ, ತೆಲುಗು ಮಾತಾಡ್ತಿದ್ದೆ ಅವ್ರ ಜೊತೆ. ಬಾರ್ಡರ್ ಆಗಿರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ನಮ್ಗೆ. ಹಂಗೇನಿಲ್ಲ, ಸಿನಿಮಾ ಇಂಡಸ್ಟ್ರಿ ಬಂದೇ ಕಲ್ತಿದ್ದು. ಯಾಕಂದ್ರೆ ನಮ್ಗೆ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳು, ಕೆಲವರೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಬರೋರಲ್ಲ, ಅವರೆಲ್ಲ ಮಾತಾಡಲ್ಲ. ಅವ್ರ ಜೊತೆ ನಾವು ಮಾತಾಡ್ಲೇಬೇಕಲ್ಲ. ತಪ್ಪಾಗಿದ್ರು ಮಾತಾಡಿ ಕಲ್ತ್ಕೊಂಡ್ಬಿಟ್ವಿ. ಆಮೇಲೆ ಇಂಡಸ್ಟ್ರಿ ಬಂದ್ಮೇಲೆ ನನಗೆ ತಮಿಳ್ ನಮ್ಮ ಬಾರ್ಡರ್ ಇತ್ತು, ಸ್ವಲ್ಪ ಟಚ್ ಇತ್ತು. ತೆಲುಗು ಇರಲಿಲ್ಲ ಅಷ್ಟಾಗಿ. ಆಮೇಲೆ ತೆಲುಗು ಕಲಿತೆ, ತಮಿಳು ಕಲಿತೆ, ಹಿಂದಿ ಕಲ್ತ್ಕೊಂಡೆ. ಇಂಡಸ್ಟ್ರಿ ಕಲಿಸ್ಬಿಡ್ತು ಮೂರ್ನು. ನನಗೆ ಎಷ್ಟು ಭಾಷೆಗಳು ಬರುತ್ತೆ ಸರ್ ಟೋಟಲ್? ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲಿಷ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.